ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸಿಂಗಲ್ ಲೈನಲ್ಲೇ ಮುಗಿಯೋಂಥ ಡಿಸೈನು, ತುಂಬ ಬೇಗ ಕೂಡ ಹಾಕ್ಬೋದು. ಆಲ್ರೆಡಿ ನಾನು ಒಂದು ನಾಟ್ ಹಾಕ್ಕೊಂಡಿದ್ದೀನಿ, ಅದರ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 5 ಚೈನ್, ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಬೀಡ್ ತಗೊಂಡಿದ್ದೀನಿ. ಇದೇ ಥರ ಯಾವ ಥರ ಬೀಡ್ ಬೇಕಾದ್ರೂ ತಗೋಬೋದು. ರೌಂಡ್ ಬೀಡ್ನ ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಟರ್ನ್ ಮಾಡಬೇಕು. ಕ್ಲಾತ್ನ ಟರ್ನ್ ಮಾಡಿ ಪ್ರೀವಿಯಸ್ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ ಟರ್ನ್ ಮಾಡಿ 2 ಚೈನ್ಸ್ ಹಾಕೋಬೇಕು. 2 ಚೈನು 1 ಡಬಲ್ ಕ್ರೋಶೆ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಹಾಗೆ ಈ ಲೂಪ್ ಒಳಗೆ ಡಬಲ್ ಕ್ರೋಶೆಸ್ ಹಾಕೋಬೇಕು, ಎಷ್ಟು ಹಿಡಿಸುತ್ತೋ ಅಷ್ಟು. ನನಗೆ 8 ಡಬಲ್ ಕ್ರೋಶೆಸ್ ಹಿಡಿಸಿದೆ. ಇದಾದಮೇಲೆ ಇದನ್ನು ಡೈರೆಕ್ಟ್ ಫಿಕ್ಸ್ ಮಾಡ್ಕೋಬಾರ್ದು ಆರ್ಚ್ನ. ಮತ್ತೆ ಇನ್ನೊಂದು ಬೀಡ್ ತಗೊಂಡು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೋಬೇಕು ಸ್ಟ್ರೈಟಾಗೆ. ಫೋರ್ ಚೈನ್, ಕ್ಲಾತ್ನ ಟರ್ನ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈ ಲೂಪ್ ಎಂಡಲ್ಲೇ ಹಾಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ ಕ್ಲಾತ್ನ ಟರ್ನ್ ಮಾಡಿ 2 ಚೈನ್ಸ್ ಹಾಕೋಬೇಕು. ಮತ್ತೆ ಆ 4 ಚೈನ್ ಗ್ಯಾಪಲ್ಲಿ 8 ಡಬಲ್ ಕ್ರೋಶೆಸ್ ಹಾಕೋಬೇಕು. ಏಯ್ಟ್ ಡಬಲ್ ಕ್ರೋಶೇಸ್ ಆದಮೇಲೆ ಮತ್ತೆ ಇನ್ನೊಂದು ಬೀಡ್ ತಗೊಂಡು ಒಂದು ಚೈನ್ ಹಾಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಟೋಟಲ್ 5 ಆರ್ಚಸ್ ಮಾಡ್ಕೋಬೇಕು. ಆರ್ಚ್ ಆದಮೇಲೆ ಇದನ್ನು ಲಾಸ್ಟ್ ಆರ್ಚ್ನ ಕ್ಲಾತ್ಗೆ ಫಿಕ್ಸ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಯಿಂದ. ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತು 5 ಚೈನ್ 2 ಸಿಂಗಲ್ ಕ್ರೋಶೆಸ್. ಈ 5 ಚೈನ್ ಗ್ಯಾಪಲ್ಲಿ ಟ್ಯಾಸಲ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಒಂದು ಬೀಡ್ ತಗೊಂಡು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಮತ್ತು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೋಬೇಕು. ಮತ್ತು 4 ಚೈನ್, ಕ್ಲಾತ್ನ ಟರ್ನ್ ಮಾಡಿ
ಪ್ರೀವಿಯಸ್ ಸಿಂಗಲ್ ಕ್ರೋಶೆ ಒಳಗೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆಸ್ ಹಾಕೋಬೇಕು. ಇದೇ ರೀತಿ ಕಂಪ್ಲೀಟ್ ಸ್ಯಾರಿ ಮಾಡ್ಕೋಬೇಕು. ಇದು ಮುಗ್ದಿದೆ, ಈ ರೀತಿ ಕಾಣಿಸ್ತಿದೆ. ಟ್ಯಾಸಲ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಬೇಕಿದ್ದರೆ ನಾನು 5 ಮಾಡಿದ್ದೀನಿ. 3 ಕೂಡ ಮಾಡ್ಕೋಬೋದು ಅಥವಾ 7 ಕೂಡ ಮಾಡ್ಕೋಬೋದು. ಟ್ಯಾಸಲ್ ಬೇಡ ಅಂದರೆ ಬರೀ ಇದನ್ನೇ ಕೂಡ ಕಂಟಿನ್ಯೂ ಮಾಡ್ಬೋದು. ಥ್ಯಾಂಕ್ ಯು.